ಭಾರ್ಗವಿ, ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಕೋಪ ಯಾಕೆ? ಇಷ್ಟು ದಿನ ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅರ್ಥ ಮಾಡ್ಕೊಳ್ದೆ ತುಂಬಾನೇ ಕಾಡಿದ್ದೀನಿ. ಕೋಪ ಏನೋ ಇದೆ. ಹೌದಾ? ಯಾಕೆ? ನೀವೇ ಹೇಳಿದ್ರಲ್ಲ, ಕಾಡ್ಸಿದ್ದೀನಿ, ಸತಾಯಿಸಿದ್ದೀನಿ ಅಂತ. ಇವರೆಲ್ಲ ಸೇರ್ಕೊಂಡು ಇವಳನ್ನ ಸಂಧ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಮನ್ಸು ಯಾಕೋ ಅವಳು ಸಂಧ್ಯಾ ಅಲ್ಲ ಅಂತಾನೆ ಹೇಳ್ತಾ ಇದೆ. ಹೌದು ಪಾರ್ಥ, ಅವಳ ಕಣ್ಣಲ್ಲಿರೋ ಆತಂಕ, ಅವಳು ಪ್ರತಿ ಸಲ ಮಾತಾಡುವಾಗ ಬರೋ ಆ ತೊದಲು ಮಾತುಗಳು, ಇದೆಲ್ಲ ಅವಳು ಸಂಧ್ಯಾ ಅಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಇದನ್ನೆಲ್ಲ ಸಾಕ್ಷಿಯಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ಅದಕ್ಕೆ ಅಂತ ನಾಳೆ ಒಬ್ರು ಬರ್ತಾ ಇದಾರಲ್ಲ, ಅವರು ಆಕೆ ಸಂಧ್ಯಾನ ಅಲ್ವಾ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸೂಪರ್ ಭಾರ್ಗವಿ, ಇದು ಒಂದು ಸಾಬೀತಾದ್ರೆ ಡ್ಯಾಡ್ ಏನು ಮಾಡಕ್ಕಾಗಲ್ಲ. ನಿಜ ಅದಾಗದೆ ಬಯಲಾಗತ್ತೆ. ನೀವಿದೆಲ್ಲ ಯಾರ ಮೇಲಿನ ದ್ವೇಷಕ್ಕೂ ಮಾಡಿಲ್ಲ ಅಂತ ಇಡೀ ಮನೆಗೆ ಅರ್ಥ ಆಗತ್ತೆ. ಅದು ಕರೆಂಟ್ ಹೋಗ್ಬಿಡ್ತಲ್ಲ, ಸ್ವಲ್ಪ ಭಯ ಆಯ್ತು. ನನ್ ಟಗರು ಪುಟಿನ ಹೆದರ್ಸೋ ತಾಕತ್ತು ಆ ಕರೆಂಟಿಗಿದೆ ಅಂತ ಗೊತ್ತಾಯ್ತು. ಒಳ್ಳೇದಾಯ್ತು ಬಿಡಿ. ಯಾಕೆ? ಕರೆಂಟ್ ಹೋಗಿದ್ ನೆಪದಲ್ಲಾದ್ರೂ ನನ್ನ ಬಂದು ತಪ್ಕೊಂಡ್ರಲ್ಲ. ಡೋಂಟ್ ವರಿ ಹೆಂಡ್ತಿ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇರಿ, ನಾನು ಕ್ಯಾಂಡಲ್ ತರ್ತೀನಿ. ಇರಿ ಭಾರ್ಗವಿ, ನಾನೇ ತರ್ತೀನಿ, ಇಲ್ಲೇ ಇರಿ. ನನ್ನ ಪರಿಸ್ಥಿತಿನೂ ಹೀಗೆ ಆಗಿತ್ತು ಪಾರ್ಥ. ನ್ಯಾಯ ನನ್ನ ಕೈ ಬಿಟ್ಟು ಹೋಯ್ತು, ನನ್ನ ಬದುಕೆ ಕತ್ಲಾಗಿ ಹೋಯ್ತು ಅನ್ನುವಾಗ ನೀನ್ ನನ್ನ ಜೀವನಕ್ಕೆ ಬೆಳಕಾಗಿ ಬಂದೆ. ಮತ್ತೆ ಭಾರ್ಗವಿ ಗಂಡ ಅಂದ್ರೆ ಕಡಿಮೆನ? ಡ್ಯಾಡ್ನ ಮೆಚ್ಚಕ್ ಓದಿರೋ ಡಿಗ್ರಿ ಹೆಂಡ್ತಿನ ಮೆಚ್ಚಕ್ ಉಪಯೋಗ ಆಯ್ತು. ಅವ್ರು ಅಂದ್ಕೊಂಡ ಹಾಗೆ ಲಾಯರ್ ಏನೋ ಆಗ್ಬಿಟ್ರಿ, ಆದ್ರೆ ಅವ್ರಿಗೆ ಬೇಕಾದಂತ ಲಾಯರ್ ಆಗ್ಲಿಲ್ಲ. ಅದು ಅಲ್ಲದೆ ಈ ಲಾಯರ್ ನಿಮಗಷ್ಟೊಂದು ಇಷ್ಟ ಆದ್ನ? ನಿಮ್ ವ್ಯಕ್ತಿತ್ವ ನೋಡಿನೇ ನಿಮ್ ಜೊತೆ ಪ್ರೀತಿಲ್ ಬಿದ್ದಿತ್ತು. ಇವತ್ತು ಅದೇ ವ್ಯಕ್ತಿತ್ವದ ಲಾಯರ್ ನೋಡಿ ಮತ್ತೆ ಪ್ರೀತಿಲ್ ಬೀಳ್ತಾ ಇದ್ದೀನಿ. ಅಯ್ಯೋ ಬೇಡ ರೀ, ನನಗ್ ಮದ್ವೆ ಆಗಿದೆ, ನನ್ನ ಹೆಂಡತಿ ಬೈತಾಳೆ. ಓಹೋ,
ಹೆಂಡತಿ ಅಂದ್ರೆ ಅಷ್ಟೊಂದು ಭಯನ? ಭಯ ಅಲ್ಲ, ಪ್ರೀತಿ. 7 ಜನ್ಮಕ್ಕೂ ಅವಳೇ ಸಾಕು. ಆದ್ರೆ ನನ್ನ ಮನಸ್ಸಲ್ಲಿ ಅವಳ ಮೇಲಿರೋ ಪ್ರೀತಿ ತೋರ್ಸಕ್ಕೆ 7 ಜನ್ಮನೂ ಸಾಕಾಗಲ್ಲ. ಭಾರ್ಗವಿ, ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಕೋಪ ಯಾಕೆ? ಇಷ್ಟು ದಿನ ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅರ್ಥ ಮಾಡ್ಕೊಳ್ದೆ ತುಂಬಾನೇ ಕಾಡಿದ್ದೀನಿ. ಕೋಪ ಏನೋ ಇದೆ. ಹೌದಾ? ಯಾಕೆ? ನೀವೇ ಹೇಳಿದ್ರಲ್ಲ, ಕಾಡ್ಸಿದ್ದೀನಿ, ಸತಾಯಿಸಿದ್ದೀನಿ ಅಂತ. ಜೊತೆಗೆ ನಿಮ್ ಹಿಂದೆ ಮುಂದೆ ಓಡಾಡ್ತಿದ್ಲಲ್ಲ ಆ ಬಂಧನ, ಅವಳನ್ನ ನೋಡಿದ್ರೆ ನನಗೆ ಮೈ ಎಲ್ಲ ಉರಿತಾ ಇತ್ತು. ನನ್ನ ಹೆಂಡತಿಗೆ ನನ್ನ ಮೇಲೆ ಪೊಸೆಸಿವ್ನೆಸ್ ಇದೆ ಅಂತ ತಿಳ್ಕೊಳ್ಳೋಕೆ ವಂದನಾನೇ ಕರ್ಕೊಂಬರ್ಬೇಕಾ? ಕರ್ಕೊಂಬಂದ್ಬಿಡ್ಬೇಕು. ನೀವು ನನ್ನ ಜೊತೆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಧೈರ್ಯ ಪಾರ್ಥ. ಅನುಮಾನ ಬೇಡ ಭಾರ್ಗವಿ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಬೃಂದ, ನಂದೊಂದು ಗೋಲ್ಡ್ ಚೈನ್ ಕಾಣಿಸ್ತಾ ಇಲ್ಲ, ನೋಡಿದ್ಯಾ? ಅತ್ತೆ, ನಿಮ್ ಚೈನ್ಗೇನಾದ್ರೂ ಕಾಲಿದ್ಯಾ? ಅದಾಗದೆ ಬೀರುಯಿಂದ ಹೊರಗಡೆ ಬಂದು ಓಡಾಡಕ್ಕೆ. ಏನ್ ಹೇಳ್ತಾ ಇದ್ಯಾ? ಮತ್ತಿನ್ನೇನತ್ತೆ, ನೀವು ಬೀರುಲಿಟ್ಟಿರೋ ಚೈನ್ ಬಗ್ಗೆ ನನಗೆ ಹೇಗ್ ಗೊತ್ತಿರುತ್ತೆ? ನಾನೇನೋ ಕಳ್ಳಿ ಅನ್ನೋ ತರ ಕೇಳ್ತಾ ಇದ್ದೀರಾ? ಚೈನು ಒಡವೆ ಎಲ್ಲ ಡ್ರೆಸ್ಸಿಂಗ್ ಮಿರರ್ ಮುಂದೆ ಇತ್ತು, ಈಗ ಕಾಣಿಸ್ತಾ ಇಲ್ಲ. ನನಗೇನೋ ನಿನ್ನ ಮೇಲೆ ಅನುಮಾನ. ಆದ್ರೆ ಏನ್ ಮಾಡೋದು? ನನ್ ಗಂಡ ನಿನಗ್ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದೊಂದೇ ಕಾರಣಕ್ ಸುಮ್ನೆ ಇದ್ದೀನಿ, ಎಲ್ಲ ಸಹಿಸ್ಕೊಂಡು. ಯಾರಿಗ್ ಗೊತ್ತು, ದುರಾಸೆ ಹೆಚ್ಚಾಗಿ ನನ್ ಚೈನ್ ನ ಕಳ್ತನ ಮಾಡಿರ್ಬೋದು ನೀನು. ನಿಮಗೆ ನಿಮ್ ಚೈನ್ ಕಾಣಿಸ್ತಿಲ್ಲ ಅನ್ನೋದಕ್ಕಿಂತ ನನಗ್ ಅಧಿಕಾರ ಸಿಕ್ಕಿದೆ ಅನ್ನೋ ಊರಿನೇ ಜಾಸ್ತಿ ಇದ್ದಂಗಿದೆ. ನೋಡು, ಸುತ್ತಿ ಬಳಸಿ ಮಾತೆಲ್ಲ ಬೇಡ. ನನ್ ಚೈನ್ ತಗೊಂಡಿದ್ರೆ ಕೊಟ್ಬಿಡು. ನೋಡಿ ಜೆಪಿ, ಇವಳು ನನ್ ಗೋಲ್ಡ್ ಚೈನ್ ತಗೊಂಡಿದ್ದಾಳೆ. ಚೈನ್ ಅಂತೆ ಚೈನು. ನನಗ್ ಸಂಧ್ಯಾ ಬಗ್ಗೆ ಯೋಚನೆ ಆಗಿದ್ರೆ ನಿನಗೆ ನಿನ್ ಚಿನ್ನದ ಬಗ್ಗೆ ಯೋಚನೆ. ಸಂಧ್ಯಾ ಮನೆ ಬಿಟ್ಟು ಹೋದ್ರೆ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀಯಾ? ಆಗುತ್ತಾ ನಿನ್ ಕೈಲೇದು? ಕೇಳಿಸ್ಕೊಂಡ್ರಿ ಅಲ್ವಾ ಅತ್ತೆ? ಸುಮ್ನೆ ಯಾರು ಯಾರಿಗೂ ಅಧಿಕಾರ ಕೊಡೋದಿಲ್ಲ. ಯಾರ ಕೈಯಲ್ಲಿ ಏನಾಗತ್ತೆ ಏನಾಗಲ್ಲ ಅನ್ನೋದು ಮಾವಂಗ್ ಚೆನ್ನಾಗ್ ಗೊತ್ತು. ಡೋಂಟ್ ವರಿ ಮಾವ, ಅವಳು ಈ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಾಗೇನಾದ್ರೂ ಆದ್ರೂ ನಾನು ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ನೋಡು ಬೃಂದ, ಮತ್ತೆ ನಿನ್ನನ್ನ ನಂಬ್ತಾ ಇದ್ದೀನಿ. ಸಂಧ್ಯಾ ನಮ್ ಜೊತೆ ಇದ್ರೆ ಮಾತ್ರ ನಾವ್ ಈ ಕೇಸ್ ಗೆಲ್ಲೋಕ್ ಸಾಧ್ಯ. ಭಾರ್ಗವಿ ವಿರುದ್ಧ ಇರೋ ಬ್ರಹ್ಮಾಸ್ತ್ರ ಅವಳೊಬ್ಳೆ. ನನ್ನ 30 ವರ್ಷದ ಗೌರವ ಕಾಪಾಡೋ ಜವಾಬ್ದಾರಿ ನಿಂದು. ಡೋಂಟ್ ಫೇಲ್ ಅಟ್ ಎನಿ ಕಾಸ್ಟ್. ನಿಮ್ಮ ನಂಬಿಕೆ ಸುಳ್ಳಾಗದಿಲ್ಲ ಮಾವ. ಸಂಧ್ಯಾನ ನಾನ್ ಕರ್ಕೊಂಡ್ ಬರ್ತೀನಿ. ನೀವು ಕೇಸಕ್ ಬೇಕಾಗಿರೋ ತಯಾರಿನ ಮಾಡ್ಕೊಳ್ಳಿ. ಬಂಗಾರದ ಚೈನು ಅಲ್ಲ, ನಾತರ ಕದಿಯೋದೆಲ್ಲ ಬೇಡ ಅಂತ ಹೇಳಿ ಈಗ ನೀನೇ ಎಲ್ಲಿಂದನೋ ತಗೊಂಬಂದಿದ್ಯಾ? ಇರ್ಲಿ, ಆದ್ರೂ ಒಳ್ಳೆ ತೂಕ ಇದೆ. ಇದನ್ ತರೋ ಅಷ್ಟರಲ್ಲಿ ನನ್ ಜೀವ ಬಾಯಿಗೆ ಬಂದಿತ್ತು. ಪ್ರತಿ ಕ್ಷಣ ಅವ್ರ ಕಣ್ ತಪ್ಸಿ ಬರೋದು ಕಷ್ಟ ಆಗ್ತಿದೆ. ಆ ಮನೇಲಿ ಇರೋದಕ್ಕೆ ಹಿಂಸೆ ಆಗ್ತಿದೆ. ಪ್ರತಿದಿನ ಬೇಡ್ಕೊಂಡ್ ತಿನ್ನೋದಿಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನ ಮಾರಿ ನಾವೆಲ್ಲರೂ ದೂರ ಹೋಗೋದಕ್ಕೆ ವ್ಯವಸ್ಥೆ ಮಾಡು. ಅಷ್ಟೇ ತಾನೇ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಇವತ್ತೇ ಇದನ್ನ ಗಿರ್ಬಿ ಅಂಗಡಿಲಿಟ್ಟು ದುಡ್ಡು ತಗೋತೀನಿ. ಹೊರಡು.
ತಪ್ಪನ್ನ ರಾಣಿ ಕಬ್ಬು ಆಗಿತ್ತು ಬಲ್ಬಾಲ್ ಏನ್ ಚಿನ್ನ ಮಟ್ಬಿಟ್ಟ ನನ್ನ ಬಿಡೋ ಕೈನಾ ಯಾರೋ ನೀನು ಕೈ ಬಿಡೋ ಏಯ್ ಅಷ್ಟೆಲ್ಲ ಆದ್ಮೇಲೂ ಮತ್ತೆ ನೀನ್ ಎದ್ ಬರ್ತೀಯ ಅನ್ಕೊಂಡಿರ್ಲಿಲ್ಲ ಕಣೆ. ಬಿಡೋ ಕೈನಾ ಅವತ್ತೇ ನಂಗೆ ತುಂಬಾ ಇಷ್ಟ ಆಗಿದ್ದೆ. ಆದ್ರೆ ಏನ್ ಮಾಡೋದು, ನಾನೇ ಸ್ವಲ್ಪ ಅರ್ಜೆಂಟಲ್ಲಿದ್ದೆ. ಇವತ್ತು ಇಬ್ರಿಗೂ ತುಂಬಾ ಟೈಮ್ ಇದೆ ಚಿನ್ನ. ಬಿಡೋ ಬಿಡೋ ಕೈ ಬಿಡೋ. ಅದು ಎಷ್ಟು ಅಂತ ನೋಡ್ತೀರಿ, ಪ್ಯೂರ್ ಚಿನ್ನನೇ ಇದು. ದೊಡ್ಡ ಮನೆ ಬೇರೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನೋಡ್ಬಿಟ್ಟು ಎಷ್ಟು ಕೊಡ್ತೀರಾ ಕೊಡಿ. ನಿಜ ಹೇಳು, ಎಲ್ಲಿಂದ ಕತ್ಕೊಂಬಂದೆ? ಏನಿಗೆ ಮಾತಾಡ್ತೀರಿ? ಅದು ನಂದೇ, ಅದ ನಮ್ಮ ಮುಡುಗಿದದು. ನೋಡಿದ್ರೆ ನೀನ್ ಕಳ್ಳನಂಗ್ ಕಾಣ್ತಾ ಇದೀಯಾ. ಎಲ್ಲಿಂದ ಕತ್ಕೊಂಬಂದು? ನಿಜ ಹೇಳು, ಇಲ್ಲ ಅಂದ್ರೆ ಪೊಲೀಸರು ಫೋನ್ ಮಾಡ್ತೀನಿ. ಹೇ ಕಳ್ಳ ಕಳ್ಳ ಕಳ್ಳ! ನನ್ನೇನು ಮಾಡ್ಬೇಡಿ. ಏನ್ ಸಂತ್ಯಾ, ಅವತ್ತೇ ನೀನ್ ಸತ್ತೋಗಿದ್ಯಾ ಅನ್ಕೊಂಡಿದ್ನಲ್ಲೇ. ನನ್ನೇನು ಮಾಡ್ಬೇಡಿ. ನನ್ ಸಂಧ್ಯಾ ಅಲ್ಲ, ರಮ್ಯಾ. ಪ್ಲೀಸ್. ಹೆಸರು ಯಾವ್ದಾದ್ರೇನು, ನೋಡಕ್ಕಂತೂ ಅವಳಷ್ಟೇ ಮುದ್ದಾಗಿದ್ಯಾ. ಬೇಡ. ನನ್ನೇನು ಮಾಡ್ಬೇಡ ಪ್ಲೀಸ್. ನನ್ನ ಬಿಟ್ಬಿಡು. ನೀನು ಹೀಗೆ ಬಿಟ್ಟು ಕಳ್ಸಕ್ಕೆ ನನಗ್ ಮನ್ಸ ಆಗ್ತಿಲ್ಲ ಚಿನ್ನ. ಬಿಡು ನನ್ನನ್ನ. ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ನ ಬಿಟ್ಬಿಡು.